ಹಲೋ ಸ್ನೇಹಿತರೆ, ಕೀಪ್ಯಾಡ್ ಫೋನ್ನಲ್ಲಿ ನೀವು ಫೋನ್ ಮಾಡುತ್ತಿರುವಾಗ ಆಟೋಮೆಟಿಕ್ ಆಗಿ ಕಾಲ್ ಕಟ್ ಆಗುತ್ತಿದೆ. ಅಂದರೆ ಏನು ರೀಸನ್ ಇರ್ತಿಲ್ಲ, ಬ್ಯುಸಿ ಟೋನ್ ಅಥವಾ ಯಾವುದೇ ರೀತಿಯಲ್ಲಿ ರೀಸನ್ ಹೇಳದೆ ಆಟೋಮೆಟಿಕ್ ಆಗಿ ಕಾಲ್ ಕಟ್ ಆಗುತ್ತಿದೆ. ಯಾವ ನಂಬರಿಗೂ ಫೋನ್ ಮಾಡಿದ್ರು ಆಟೋಮೆಟಿಕ್ ಆಗಿ ಕಾಲ್ ಕಟ್ ಆಗ್ತಿದೆ ಅಂದರೆ ಏನು ಮಾಡಬೇಕು? ಇದೊಂದು ಕಾಲ್ ಎಂಡೆಡ್ ಪ್ರಾಬ್ಲಮ್ ಅಂತ. ಇದಕ್ಕಿರುವ ಸೊಲ್ಯೂಷನ್ ಅನ್ನು ಇವತ್ತು ಈ ವಿಡಿಯೋದಲ್ಲಿ ಚರ್ಚೆಗೈಯಲಾಗುತ್ತಿದೆ. ನೀವಿನ್ನು ಚಂಚಲ್ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಕೀಪ್ಯಾಡ್ ಫೋನ್, ನೋಕಿಯಾನವರ ಕೀಪ್ಯಾಡ್ ಫೋನ್. ಈ ಕೀಪ್ಯಾಡ್ ಫೋನ್ನಲ್ಲಿ ಏನಾಗ್ತಿದೆ ಅಂದರೆ, ನಾವು ಇದು ಯೂಸ್ ಮಾಡಿದೆ, ಈ ಫೋನ್ ಯೂಸ್ ಮಾಡೋದೇ ಕಾಲ್ ಮಾಡಲಿಕ್ಕೆ ಅಂತ. ಕಾಲ್ ಮಾಡಿದಾಗ ಯಾರಿಗೂ ಫೋನ್ ಮಾಡಿದ್ರು ಏನಾಗ್ತಿದೆ, ಕಾಲ್ ಕಟ್ ಆಗ್ತಿದೆ. ಆಟೋಮೆಟಿಕ್ ಆಗಿ ಕಾಲ್ ಕಟ್ ಆಗ್ತಿದೆ. ನಾನೀಗ ನೋಡಿ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ತೋರಿಸ್ತಾ ಇದ್ದೇನೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ನಮಗೆ ಪ್ರಾಬ್ಲಮ್ ಹೇಳಿ ಸಾಲ್ವ್ ಮಾಡ್ಬೋದು. ಇದು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದಾಗಲೂ ಕೂಡ ಏನಾಗ್ತಿದೆ, ಈ ಕಾಲ್ ಏನಾಗ್ತಿದೆ, ಕಟ್ ಆಗ್ತಿದೆ. 121ಗೆ ಮಾಡಿದೆ, 198ಗೆ ಮಾಡಿದೆ, ನೋಡಿ ಎಲ್ಲ ಕಾಲ್ ಆಟೋಮೆಟಿಕ್ ಆಗಿ ಕಟ್ ಆಗ್ತಾಯಿದೆ. ಅಂದರೆ ಇದರಲ್ಲಿ ಒಂದು ಸೆಟ್ಟಿಂಗ್ಸ್ ಆಫ್ ಆಗಿದೆ, ಅದನ್ನು ನಾವು ಆನ್ ಮಾಡಬೇಕು. ಸೆಟ್ಟಿಂಗ್ಸ್ ಹೇಗೆ ಆನ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಮೆನು ಓಪನ್ ಮಾಡಿ. ಮೆನು ಓಪನ್ ಮಾಡಿದ ಮೇಲೆ ಸೆಟ್ಟಿಂಗ್ಸ್ ಏನಿದೆ, ಸೆಟ್ಟಿಂಗ್ಸಿಗೆ ಹೋಗಿ. ಸೆಟ್ಟಿಂಗ್ಸ್ ಇರ್ತಲ್ವಾ, ಸೆಟ್ಟಿಂಗ್ಸ್ ಓಪನ್ ಮಾಡಿ. ಸೆಟ್ಟಿಂಗ್ಸಲ್ಲಿ ಕೆಳಗೆ ಬಂದರೆ ನೀವು ಕಾಲ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ. ಈ ಕಾಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕಾಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಕೆಳಗೆ ಬಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಸೆಂಡ್ ಮೈ ಕಾಲರ್ ಐಡೆಂಟಿಟಿ. ನೋಡಿ, ಸೆಂಡ್ ಮೈ ಕಾಲರ್ ಐಡೆಂಟಿಟಿ ಕ್ಲಿಯರಾಗಿ ಕಾಣ್ತಾ ಇದೆಯಲ್ವಾ. ಸೆಂಡ್ ಮೈ ಕಾಲ್ ವೈಟಿಂಗ್ ಸರ್ವಿಸ್ನ ಕೆಳಗೆ ಸೆಂಡ್ ಮೈ ಕಾಲರ್ ಐಡೆಂಟಿಟಿ ಅಂತ ಆಪ್ಷನ್ ಇದೆ ನೋಡಿ. ಈ ಆಪ್ಷನ್ ಸೆಲೆಕ್ಟ್ ಮಾಡಿ. ಇದು ಆಫ್ ಆಗಿರುತ್ತೆ, ನೀವು ಇದನ್ನು ಆನ್ ಮಾಡಬೇಕು. ಇಷ್ಟೇ, ಹೀಗೆ ಮಾಡಿದರೆ ಕಾಲ್ ಏನು ಇದಾಗ್ತದೆ, ಕಟ್ ಆಗ್ತಿರುತ್ತೆ, ಅದು ಸರಿಯಾಗುತ್ತೆ. ಈಗ ನೋಡಿ ಕಾಲ್ ಹೋಗುತ್ತೆ. ನೋಡಿ 180ಗೆ ಹೋಗಿತ್ತಲ್ಲ ಕಾಲ್. ಆ ಥರ ನಿಮಗೆ ನಿಮ್ಮ ಎಲ್ಲ ಕಾಂಟ್ಯಾಕ್ಟಿಗೂ ಕಾಲ್ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಲ್ ಹೋಗುತ್ತೆ. ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸ್ಕೊಳ್ತೀನಿ. ನೀವಿನ್ನು ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಕೀಪ್ಯಾಡ್ ಫೋನ್ ನಿಮಗೆ ಗೊತ್ತು, ನಾವು ಸ್ಮಾರ್ಟ್ ಫೋನ್ ಇದ್ದರೂ ಒಂದು ಕೀಪ್ಯಾಡ್ ಫೋನ್ ಕೈಯಲ್ಲಿ ಇಡ್ತೀವಿ. ಏಕೆಂದರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಕಾಲ್ ತುಂಬ ಮಾತನಾಡಿದ್ರು ನಾವು ಸ್ಮಾರ್ಟ್ ಫೋನು ದೊಡ್ಡದಾಗಿರುತ್ತೆ, ಅದು ಕೈ ಕೂಡ ನೋವಾಗುತ್ತೆ, ಕಿವಿ ಕೂಡ ನೋವಾಗುತ್ತೆ.